ಹಲೋ ಎವ್ರಿವನ್, ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನ್ಯೂ ಇಯರು ಬಂದಿದ್ದು ಜೋಶ್ ಎಷ್ಟಿತ್ತೋ ಅದೇ ಜೋಶಲ್ಲಿ ಒಂದಿನ ಕಳೆದೇ ಹೋಯ್ತು ನೋಡಿ. ಆದಷ್ಟು ಜಾಸ್ತಿ ಓದೋಣ ಅಂತ ಅಂದ್ಕೊಂಡೆ, ಬಟ್ ಓದೋಕ್ಕಾಗಲೇ ಇಲ್ಲ. ನೆನ್ನೆ ಸ್ವಲ್ಪ ಏನೋ ಸೈಕಾಲಜಿ ಒಂಚೂರು ಬುಕ್ ಮುಟ್ಟಿದಂಗೆ ಮಾಡಿ ಒಂದು ಟೆಸ್ಟನ್ನು ತಗೊಂಡೆ. ಹಾಗಾಗ್ಬಿಟ್ಟು ಅದರಲ್ಲಿ ಸ್ಕೋರ್ ಹೇಗೆ ಬಂತು ಅಂತಂದರೆ ತುಂಬ ಕಮ್ಮಿ ಬಂತು. ಬೇಜಾರಾಗ್ಬಿಡ್ತು. ನಾನು 10/6 ಅಷ್ಟೇ ಕರೆಕ್ಟಾಗಿದೆ, ಇನ್ನು 4 ತಪ್ಪಾಗ್ಬಿಟ್ಟಿದೆ. ಹಾಗಾಗಿ ಬೇಜಾರಾಯಿತು. ಇಷ್ಟು ಚೆನ್ನಾಗಿ ಓದಿದ್ರೂ ತಪ್ಪು ಮಾಡಿದ್ನಲ್ಲಪ್ಪ ಅಂತ. ಏನೂ ಮಾಡೋಕ್ಕಾಗಲ್ಲ, ಅದು ಒಂದೊಂದು ಸರಿ ಹಂಗಾಗತ್ತೆ ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ನಾನು ಮಾಕ್ ಟೆಸ್ಟ್ ತೊಗೊಂಡಿದ್ದೆ. ಹಾಗಾಗಿ ಆ ಒಂದು ಮಾಕ್ ಟೆಸ್ಟಲ್ಲಿ 10 ಕ್ವೆಶನಲ್ಲಿ ನನಗೆ 6 ಕರೆಕ್ಟಾಗಿದೆ. ತುಂಬಾ ಈಸಿ ಇತ್ತು, ಆದರೂ ನಾನು ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟೆ. ಹಾಗಾಗಿ 4 ತಪ್ಪಾಯಿತು. ನಾನು ಯಾವ ಕ್ವೆಶನಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅದೇ ಒಂದು ಕ್ವೆಶನ್ನ ನಾನು ರಿವಿಷನ್ ಮಾಡಲಿಕ್ಕೆ ಇವತ್ತು ಕೂಡ ಕೂತ್ಕೊತೇನೆ. ಏನಕ್ಕೆ ಅಂತಂದರೆ, ನಾವು ಸೈಕಾಲಜಿ ಅಂತ ಅಂದ್ಕೊಂಬಿಟ್ರೆ ಓದಿದ್ದು ಬುಕ್ ಓದಾಗ ಎಲ್ಲದೂ ಬರುತ್ತೆ ಅಂತ ಅಂದ್ಕೊಂಬಿಡ್ತೀವಿ. ಅದರಲ್ಲಿ ಕ್ವೆಶನ್ಸ್ ಬಂದು ಅದಕ್ಕೆ ಆನ್ಸರ್ ಮಾಡೋದಿರುತ್ತಲ್ಲ, ಆವಾಗಲೇ ನಮಗೆ ಗೊತ್ತಾಗೋದು ನಮಗೆ ಎಷ್ಟು ಕಲ್ತಿದ್ದೀವಿ, ಎಷ್ಟು ಅರ್ಥ ಆಗಿದೆ, ನಾವು ಕ್ವೆಶನನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು. ಹಾಗಾಗಿ ಮಾಕ್ ಟೆಸ್ಟನ್ನು ನೋಡಿಕೊಂಡು ಆ ಒಂದು ಬೇಸಸ್ ಮೇಲೆ ನಾವು ಟೆಕ್ಸ್ಟ್ ಬುಕ್ಕನ್ನು ರಿವಿಷನ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ನಾನು ಕೂಡ ಅದೇ ಥರನೇ ಮಾಡ್ತಾಯಿದ್ದೇನೆ. ಮಾಕ್ ಟೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ನಿಮಗೆ ಬೇಕಂದರೆ ಯೂಟ್ಯೂಬಲ್ಲೂ ಹೋದರೆ ಆ ಯೂಟ್ಯೂಬ್ಸಲ್ಲೂ ಸುಮಾರು ವೀಡಿಯೋಸು ಸಿಗ್ತಾ ಹೋಗುತ್ತೆ ಮಾಕ್ ಟೆಸ್ಟಿಂದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಆ್ಯಪ್ ಸಿಗುತ್ತೆ. ಆ್ಯಪ್ ಓರಿಯೆಂಟೆಡ್ CTET ಆ್ಯಪ್ ಬೇರೆ ಇದೆ. ಅದರಲ್ಲಿ ಬೇಕಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಮಾಕ್ ಟೆಸ್ಟ್ನ ನೀವು ತಗೊಳ್ಬೋದು. ತುಂಬ ಆ್ಯಪ್ಸ್ ಅವೈಲೇಬಲ್ ಇದೆ. ಹಾಗಾಗಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ಮಾಕ್ ಟೆಸ್ಟ್ನ ತಗೊಳ್ಬೋದು. ಇಲ್ಲ ಅಂತಂದರೆ ಗೌರ್ಮೆಂಟ್ ರಿಜಿಸ್ಟರ್ಡ್ ವೆಬ್ಸೈಟ್ಗಳಿರುತ್ತೆ, ಅಲ್ಲೋಗಿ ಕೂಡ ನೀವು ರಿಜಿಸ್ಟ್ರ್ ಆಗಿ CTET ಮಾಕ್ ಟೆಸ್ಟ್ನ ನೀವು ತೊಗೊಳ್ಬೋದು. ನಾನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಮಾಕ್ ಟೆಸ್ಟ್ನ ತೊಗೊಂಡಿದ್ದೇನೆ. ನಾನು ರೆಗ್ಯುಲರಾಗಿ ಏನು ಆ್ಯಪನ್ನು ಓಪನ್ ಮಾಡಿ ಮಾಕ್ ಟೆಸ್ಟ್ನ ತೊಗೊಳ್ಳಲ್ಲ. ನೆನ್ನೆ ನನಗೆ ಓದೋಕ್ಕೆ ಟೈಮ್ ಇರಲಿಲ್ಲ. ಎಷ್ಟು ಓದಿದ್ದೀನಿ, ಇನ್ನು ಮುಂದೆ ಎಷ್ಟು ಓದಬೇಕಾಗತ್ತೆ ಅನ್ನೋದನ್ನು ಬೇಸಸ್ ಆಗಿ ಇಟ್ಕೊಂಡು ಮಾಕ್ ಟೆಸ್ಟ್ನ ತೊಗೊಂಡೆ. ತುಂಬ ಬೇಜಾರಾಯಿತು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ಇರುವಂಥದ್ದು ಏನೇನು ತಪ್ಪು ಮಾಡಿದ್ದೀನಿ ಅನ್ನೋದು ಗೊತ್ತಾಯ್ತಲ್ಲ, ಅದ್ರ ಬೇಸಿಸ್ ಮೇಲೆ ನಾನು ಓದೋಣ ಅಂತ ದಿನ ನೋಟ್ಸ್ ಮಾಡಿಕೊಂಡು ಮರುದಿನ ಅದನ್ನೇ ನೋಟ್ಸನ್ನೇ ರಿವಿಷನ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.